ಏನತ್ತೆ? ನಿಮ್ಮಮ್ಮ ಮಾರ್ಕೆಟ್ಗೆ ಹೋಗಿದ್ಲು, ಬ್ಯಾಗ್ ತುಂಬಾ ಭಾರ ಇದೆಯಂತೆ. ಒಂದ್ ಸ್ವಲ್ಪ ಮಾರ್ಕೆಟ್ ತನಕ ಹೋಗಿ ಬರ್ತೀಯ ಕೋಸೆ? ಸರಿ ಅತ್ತೆ, ಹೋಗಿ ಬರ್ತೀನಿ. ಆಯ್ತು. ನಾನು ಹೇಳಿದೆಲ್ಲ ನೆನಪಿದೆ ತಾನೆ? ಎಲ್ಲೂ ಬಾಯ್ ಬಿಡ್ಬೇಡಿ, ಯಾರಿಗೂ ಹೇಳ್ಬೇಡಿ. ಅಮ್ಮ, ಈ ಮನೇಲಿ ಏನು ನಡೀತಾ ಇದೆ ಅಂತಾನೆ ಗೊತ್ತಾಗ್ತಿಲ್ಲಮ್ಮ. ಸಂಧ್ಯಾಗಾದ ಸಾವು, ನೋವು, ಅನ್ಯಾಯಕ್ಕೆ ಅವಳ ಬಗ್ಗೆ ಯಾರೊಬ್ರಿಗೂ ನೋವಿಲ್ಲ, ಅನುಕಂಪ ಇಲ್ಲ, ದುಃಖ ಇಲ್ಲ. ಹೌದು ಕಣೋ, ಇದು ನಂದೇನ ಮನೆ ಅಂತ ಸಂದೇಹ ಪಡೋಷ್ಟು ಸ್ವಾರ್ಥಿಗಳಾಗ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲಮ್ಮ, ಈಗ ವಂದನಾ ಅರ್ಜುನ್ ಮದುವೆ ಬಗ್ಗೆ ಮಾತಾಡ್ತಿದ್ದಾರೆ. ನಮ್ಮ ಅರ್ಜುನು ವಂದನನ ಮದುವೆ ಆಗಿ ಆ ಶಕ್ತಿ ಪ್ರಸಾದ್ ಅಡಿಯಾಳ ಏನಾದರೂ ಆದರೆ ಅಮ್ಮ, ಅದಕ್ಕಿಂತ ಅವನು ಬೇರೆ ಯಾವ್ದಾದ್ರು ಹುಡುಗಿ ನೋಡಿಕೊಂಡು ಮದುವೆ ಆಗೋದು ವಾಸಿ ಅಂತ ನನಗನ್ಸುತ್ತೆ. ಒಂದ್ ವೇಳೆ ಅವ್ನು ಯಾರನ್ನಾದ್ರೂ ಮದುವೆಯಾಗಿ ಕರ್ಕೊಂಡು ಬಂದ್ರೆ ಏನ್ ಮಾಡ್ತೀಯ? ಅಬ್ಬಾ, ಬಚಾವಾದ ಅಂತ ಖುಷಿ ಪಡ್ತೀನಮ್ಮ. ಆ ಕೊಲೆಗಡಕರು ಮನೆಗೆ ಹೋಗಿ ಅಳಿಯ ಆಗಿ ಕಷ್ಟಪಡೋದಕ್ಕಿಂತ ಅವನು ಇಷ್ಟಪಡೋ ಹುಡುಗಿ ಜೊತೆ ಮದುವೆ ಆಗಿ ಚೆನ್ನಾಗಿರ್ಬೇಕು ಅಂತ ನನ್ನ ಆಸೆ. ನನ್ನ ಅರ್ಜುನ್ ಸಹಕಾರಕ್ಕೆ ಜಯಂತನೂ ಇದ್ದಾನೆ ಅಂತಾಯ್ತು. ನನ್ನ ಮೊಮ್ಮಗನ ಜೀವನ ಸರಿ ಹೋದ್ರೆ ಅವನ ಹೆಸರಲ್ಲಿ ತುಪ್ಪದ ದೀಪ ಹಚ್ತೀನಿ ದೇವ್ರೆ. ಅಜ್ಜಿ, ಈ ಜನ್ಮದಲ್ಲಿ ನನ್ನ ಹಣೆ ಬರನೂ ಬದಲಾಗಲ್ಲ, ನನ್ನ ಜೀವನನೂ ಸರಿ ಹೋಗಲ್ಲ. ಯಾಕೋ ಚರಣ್ ಅಪಶಕನದ ಮಾತಾಡ್ತಿದೀಯಾ? ಮತ್ತಿನ್ನೇನು ಹೇಳಿ ಅಜ್ಜಿ, ಇದೇನ್ ಮನೇನ ಝೂನಾ ಅಜ್ಜಿ? ಸಂಧ್ಯಾ ಸಾವಿಗೆ ಒಬ್ರಿಗೂ ದುಃಖನೇ ಇಲ್ಲ ಇಲ್ಲಿ. ಸಾಲ್ದು ಅಂತ ಬೃಂದಾಗೆ ಈ ಶೋಕಾಚರಣೆಯಲ್ಲಿ ಹನಿಮೂರ್ ಬೇರೆ ಹೋಗ್ಬಿಟ್ಟೆ. ನಮ್ಮ ಮನೆ ಮಗಳು ಒಬ್ಳಿಗೆ ಹೀಗಾಯ್ತು ಅಂತ ಕನಿಕರ ಕೂಡ ಇಲ್ಲದೆ ಮಾತಾಡ್ತಾಳ ಅವಳು. ಏನೇ ಆದ್ರೂ ಅವಳು ನಿನ್ ಹೆಂಡತಿ ಅಲ್ವೇನೋ? ನಿನ್ ಪ್ರೀತಿಗೆ ಅವಳನ್ನ ಬದಲಾಯಿಸೋ ಶಕ್ತಿ ಇದೆ ಚರಣ್. ನೋಡೆ ಅಜ್ಜಿ, ಅವಳ ಬಗ್ಗೆ ನಂಗೆ ಪ್ರೀತಿ ಹುಟ್ಟಕ್ ಸಾಧ್ಯನೇ ಇಲ್ಲ. ಪಾಪ ಭಾರ್ಗವಿ ಸಂಧ್ಯಾಗ್ ನ್ಯಾಯ ಕೊಡಿಸ್ಬೇಕು ಅಂತ ಅದೆಷ್ಟು ಹೋರಾಟ ಮಾಡಿದಾಳೆ. ಆದ್ರೆ ಈ ಬೃಂದಾ ಮತ್ತೆ ಅರ್ಜುನ್ ಇಬ್ರು ಸೇರ್ಕೊಂಡು ಆ ಭಾರ್ಗವಿಗೆ ಅನ್ಯಾಯ ಮಾಡ್ಬಿಟ್ರಲ್ಲ ಅಜ್ಜಿ. ಚರಣ್, ಏನ್ ಹೇಳ್ತಿದೀಯ ನೀನು? ಹೌದು ಚಿಕ್ಕಪ್ಪ, ಅರ್ಜುನ್ ಭಾರ್ಗವಿ ಜೊತೆ ಮಾತಾಡ್ತಿರೋದನ್ನ ಖುದ್ದು ನಾನೇ ಕೇಳಿಸ್ಕೊಂಡಿದ್ದೀನಿ. ಅವ್ರ ಜೊತೆ ಕ್ಲೋಸ್ ಆಗಿ ಅವರಿಂದ ಎಲ್ಲ ಮಾಹಿತಿ ತಗೊಂಡು ಬೃಂದಾ ಹೆಲ್ಪ್ ಮಾಡ್ತಿದ್ದಾನೆ. ನೀನ್ ಅನ್ಕೊಂಡ ಹಾಗೆ ಏನು ನಡೆದಿಲ್ಲ ಕಣೋ. ಕೆಲವೊಂದ್ಸಲ ಸತ್ಯನೇ ಬೇರೆ ಇರುತ್ತೆ, ನಾವೇ ಅದನ್ನ ತಪ್ಪು ತಿಳ್ಕೊಂಡಿರ್ತೀವಿ. ನೀವ್ ಏನೇ ಹೇಳಿ ಅಜ್ಜಿ, ಅರ್ಜುನ್ ಬೃಂದಾ ಮಾತನ್ನ ನಂಬ್ತಿರೋದು ನನ್ಗೊಂಚೂರು ಸರಿ ಅನ್ಸ್ತಿಲ್ಲ. ಅವಳು ಹಾಳಾಗೋದಲ್ದೆ ನಮ್ಮ ಅರ್ಜುನ್ ಬುದ್ಧಿನೂ ಕೆಡ್ಸಿಟ್ಟಿದ್ದಾಳೆ. ಇಲ್ಲೇ ಇದ್ರೆ ಈ ಮನೆನೇ ಕುಲ್ಗೆಡ್ಸ್ಬಿಡ್ತಾಳೆ. ಆದಷ್ಟು ಬೇಗ ಅವಳು ಡೈವರ್ಸ್ ಕೊಟ್ಟು ಮನೆಯಿಂದ ಹೊರಗಾಗ್ತೀನಿ. ಚರಣ್, ನಿನ್ ದುಃಖ ನನ್ಗೆ ಅರ್ಥ ಆಗ್ತಿದೆ. ಆದ್ರೆ ಮನೆ ಸಂಸಾರ ಅಂದಮೇಲೆ ಒಂದು ಮಾತು ಬರತ್ತೆ ಹೋಗುತ್ತೆ. ಅಷ್ಟಕ್ಕೇನೆ ಹೆಂಡತಿ ಬಿಟ್ಬಿಡ್ತೀನಿ, ಡಿವೋರ್ಸ್ ತಗೋತೀನಿ ಅಂದ್ರೆ ಏನಪ್ಪ ಅರ್ಥ? ಹೀಗೆ ಏಕಾಏಕಿ ಡಿವೋರ್ಸ್ ಅಂದ್ರೆ ಹೇಗೆ ಚರಣ್? ನೀವಿಬ್ರು ಗಂಡ ಹೆಂಡತಿಯಾಗಿ ವರ್ಷನೂ ಕಳೆದಿಲ್ಲ ಕಣು. ಅವಳು ತಪ್ಪು ಮಾಡಿದಾಗ ಅವಳನ್ನ ದೂಷಣೆ ಮಾಡೋದೊಂದೇ ಅಲ್ಲ ನಿನ್ ಕೆಲ್ಸ. ಅವಳನ್ನ ತಿದ್ದೋದು ನಿಂದೇ ಜವಾಬ್ದಾರಿ ಕಣು. ನನ್ ಮಾತ್ ಕೇಳು, ದುಡುಕಿ ತಪ್ಪು ಮಾಡ್ಬೇಡ. ಇನ್ನು ಅರ್ಜುನ್ ಅವನ್ ನಿನ್ ತಮ್ಮ ಕಣೋ. ಅವನು ಈ ತರ ಮಾಡೋದಕ್ಕೆ ಸಾಧ್ಯ ಅಂತ ನಿನ್ಗನ್ಸುತ್ತಾ ಹೇಳು? ಮುಂದೊಂದಿನ ಅವನು ಏನು ಅಂತ ನಿನಗೆ ಅರ್ಥ ಆಗುತ್ತೆ. ದಯವಿಟ್ಟು ಕೋಪದ ಕೈಗೆ ನಿನ್ ಬುದ್ಧಿ ಕೊಡ್ಬೇಡ. ಅವಳು ಮಾಡಿರೋ ತಪ್ಪನ್ನ ಬಂದು ನಿಮ್ಮ ಹತ್ರ ಹೇಳ್ಕೊಂಡ್ರೆ ನಾನೇ ಸರಿ ಇಲ್ಲ ಅಂತ ಹೇಳ್ತೀರಾ? ನಿಮ್ ಯಾರಿಗೂ ನನ್ನ ಪರಿಸ್ಥಿತಿ ಅರ್ಥನೇ ಆಗಲ್ಲ. ಒಬ್ಬ ಮನುಷ್ಯನ ಸಂಸಾರ ಸರಿ ಇಲ್ಲ ಅಂದ್ರೆ ಅವನ್ ಬದುಕೆ ಅನರ್ಥ ಆಗತ್ತೆ ಅಜ್ಜಿ. ಅದಕ್ಕೆ ನಾನೇ ಸಾಕ್ಷಿ. ಏ ಚರಣ್, ಚರಣ್ ನಿಂತ್ಕೊಳ್ಳೋ. ಭಾರ್ಗವಿ ಬರೋ ಮುಂಚೆನೆ ಹೀಗಾಡ್ತಿದ್ದಾನೆ.
ಇನ್ನು ಅವಳು ಅರ್ಜುನ್ ಮದುವೆ ಆಗಿದ್ದಾರೆ ಅನ್ನೋ ವಿಷಯ ಗೊತ್ತಾದ್ರೆ ಸಂಧ್ಯಾ ನಮ್ಮ ಮಧ್ಯ ಇಲ್ಲ ಅಂತ ನಂಬಕ್ಕೆ ಆಗ್ತಾಯಿಲ್ಲ ಭಾರ್ಗವಿ. ಅವಳು ನಮ್ಮ ಮಧ್ಯೆ ಇಲ್ಲೇ ಎಲ್ಲೋ ಇದ್ದಾಳೆ ಅನಿಸ್ತದೆ. ಇಲ್ಲೇ ಮಾರ್ಕೆಟ್ಗೋ ಊರಿಗೋ ಹೋಗಿದೆ ಕಣಕ್ಕ. ಬಂದ್ಬಿಟ್ಟೆ ಅಂದ್ರೆ ಎಷ್ಟು ಸಂತೋಷ ಇರುತ್ತಲ್ವಾ. ನೀವ್ ಹೇಳಿದ್ದೆಲ್ಲ ನಿಜ ಆಗ್ಲಿ ಅನಿಸ್ತಾ ಇದೆ ಕಣ್ರು. ನ್ಯಾಯ ಕೊಡಿಸ್ತೀನಿ ಅಂತ ಕರ್ಕೊಂಡ್ ಬಂದೆ, ಆದ್ರೆ ಈಗ ನಮ್ಮ ಭಾರ್ಗವಿ ಆ JP ಶಕ್ತಿ ಪ್ರಸಾದ್ ವಿರುದ್ಧವಾಗಿ ಹೋಗೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ ಅಂತ ನೆನೆಸ್ಕೊಂಡ್ಬಿಟ್ರೆ ನನಗೆ ಬೇಜಾರಾಗುತ್ತೆ ಕಲ್ಪನಾ. ನನಗಾದ ಅವಮಾನಗಳನ್ನ, ಹಿಂಸೆನ, ಮನಸ್ಸಿಗಾದ ನೋವನ್ನ ಹಾಗೆ ಬಚ್ಚಿಟ್ಕೊಂಡ್ಬಿಟ್ಟಿದ್ರೆ ಭಾರ್ಗವಿ ಅವ್ರ ತಂಟಕ್ಕೆ ಹೋಗ್ತಿರ್ಲಿಲ್ಲ ಅನ್ಸುತ್ತೆ. ಸಂಧ್ಯಾ ನಮ್ಮ ಕಣ್ಣು ಮುಂದೆನೇ ಇರ್ತಾ ಇದ್ಲ. ಅನ್ಯಾಯವಾಗಿ ಹುಡುಗಿ ಸಾಯೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ಈಗ ನೋಡು, ಆ ಮಗಳು ತೀರ್ಕೊಂಡ್ಲು, ಈ ಮಗಳು ಅದೇ ದುಃಖದಲ್ಲಿ ಕೂಗೋಗ್ಬಿಟ್ಟಿದ್ದಾಳೆ. ನಮ್ಮ ಪುಟ್ಟಿನ ಈ ರೀತಿ ನೋಡೋದಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಿದೆ ಕಲ್ಪನಾ. ಹಾಗೆಲ್ಲ ಯೋಚನೆ ಮಾಡ್ಬೇಡ ಅಣ್ಣ. ಸಂಧ್ಯನ ಹಣೆ ಬರಹ ಆಗಿತ್ತು, ಏನ್ ಮಾಡೋದಕ್ಕಾಗುತ್ತೆ ಹೇಳು. ಆದ್ರೆ ಇನ್ ಮುಂದೆ ಆದ್ರೂ ಕೂಸ್ ಖುಷಿಯಾಗಿರೋದಕ್ಕೆ ನಮ್ಮ ಹತ್ರ ಒಂದು ಉಪಾಯ ಇದೆ. ಉಪಾಯನ? ಏನದು? ನಮ್ ಕೂಸಿಗೆ ಮದ್ವೆ ಮಾಡಿಸ್ಬಿಡೋಣ. ಏನ್ ಹೇಳ್ತಿದ್ದೆ ಕಲ್ಪನಾ ದಿನ? ಇಂಥ ಸಮಯದಲ್ಲಿ ಭಾರ್ಗವಿಗೆ ಮದುವೆನಾ? ಹೌದಣ್ಣ, ಮನೆ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡೇ ಹೇಳ್ತಾ ಇದ್ದೀನಿ. ಭಾರ್ಗವಿಗೆ ಮದ್ವೆ ಆದ್ರೆ ಅವಳು ಹೊಸ ಬಾಳು ಶುರು ಮಾಡ್ತಾಳೆ, ಖುಷಿಯಾಗಿರ್ತಾಳೆ. ಅವಳು ಸಂತೋಷವಾಗಿರೋದನ್ನ ನೋಡಿ ನಾವು ಖುಷಿಯಾಗಿರ್ತೀವಿ. ಆಗ ನಮ್ಮನೆ ಪರಿಸ್ಥಿತಿ, ನಮ್ಮ ಮನಸ್ಥಿತಿ ಎಲ್ಲದೂ ಸುಧಾರಿಸುತ್ತೆ. ನೀನು ಹೇಳ್ತಿರೋದು ಸರಿ ಇದೆ. ಅವಳ ಮನಸ್ಸಿನಲ್ಲಿ ಯಾರೋ ಇದ್ದಾರೆ ಅಂತ ನನಗೆ ಗೊತ್ತಿದೆ. ನಾಳೆನೇ ಅವಳ ಹತ್ರ ಮದುವೆ ಮಾತುಕತೆ ಮಾಡ್ಬಿಡೋಣ. ಭಾರ್ಗವಿ, ನಿನ್ ಕತೆ ನಡ್ಸಿದಾರ? ಸುಮ್ನೆ ಇರೋ, ಜೋರಾಗಿ ಮಾತಾಡ್ಬೇಡ. ನಮ್ಮಿಂದ ಏನಾದರೂ ವಿಷಯ ಮುಚ್ಚಿಡ್ತಾ ಇದೆಯಾ ಭಾರ್ಗವ್? ನನಗೆ ಯಾಕೋ ಈ ಅರ್ಶನದ ದಾರ ನೋಡಿದ್ರೆ ಏನೇನೋ ಅನಿಸ್ತಿದೆ. ಬೃಂದಕ್ಕನು ದೇವಸ್ಥಾನದಿಂದ ಬರುವಾಗ ಇದೇ ತರ ದಾರ ಕಟ್ಕೊಂಡ್ ಬಂದಿದ್ಲಲ್ಲ. ಸುಮ್ನೆ ಇರೋ, ಜೋರಾಗಿ ಮಾತಾಡ್ಬೇಡ, ಹೇಳ್ತೀನಿ. ಅಂದ್ರೆ ಸುಮ್ನೆ ಇರೋ, ಜೋರಾಗಿ ಕೂಗಾಡ್ಬೇಡ, ಹೇಳ್ತೀನಿ. ಇದು ನಿಜವಾಗ್ಲೂ ತಾಳಿನೇ. ನಿನ್ ಮದ್ವೆ ಆಯ್ತಾ ಭಾರ್ಗವ್? ಅಲ್ಲ ಭಾರ್ಗು, ಯಾರ ಜೊತೆ ಯಾವಾಗ ಎಲ್ಲಾಯ್ತು? ಈ ತರ ಮದ್ವೆ ಆಗ್ಬೇಕು ಅನ್ನೋ ಯೋಚನೆ ಅದೊಂದು ದೊಡ್ಡ ಕತೆ. ಇಬ್ರಿಗೂ ಆಕಸ್ಮಿಕ ಅನ್ನೋ ಹಾಗೆ ಮದ್ವೆ ಹಾಗೆ ಹೋಯ್ತು. ನಾನು ಆಮೇಲೆ ಯಾವಾಗಾದ್ರೂ ನಿಮಗೆ ಬಿಡಿಸಿ ಹೇಳ್ತೀನಿ. ಹುಡುಗ ಅದೇ ಭಾವ. ಭಾವ ಯಾರು? ಪಾರ್ಥ. ಅದೇ ನನ್ನ ಫ್ರೆಂಡ್. ಅದೇ ಅಸಿಸ್ಟೆಂಟ್ ಹುಡುಗ ಬರ್ತಿದ್ನಲ್ಲ, ಅವನೇನಾ? ಹೌದು. ಅವ್ರ ಮನೇಲಿ ಈ ವಿಷಯ ಗೊತ್ತಾ? ಇಲ್ಲ ಕಣೋ, ನಿಮ್ದಮ್ಮಯ್ಯ ಅಂತೀನಿ ಕಣೋ. ನಾವೇ ಹೇಳೋವರೆಗೂ ನೀವೆಲ್ಲೂ ಬಾಯ್ ಬಿಡಕ್ ಹೋಗ್ಬೇಡಿ. ಅಪ್ಪಂದು ಅಮ್ಮಂದು ಇಬ್ರದೂ ಒಪ್ಪಿಗೆ ತಗೊಂಡು ಶಾಸ್ತ್ರೋಕ್ತವಾಗಿ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದೀವಿ.
ಅಪ್ಪ ಒಪ್ಕೊಂಡ್ರೆ ಸಾಕು. ಭಾರ್ಗವಿ, ಭಾರ್ಗವಿ, ಏನತ್ತೆ? ನಿಮ್ಮಮ್ಮ ಮಾರ್ಕೆಟ್ಗೆ ಹೋಗಿದ್ಲು, ಬ್ಯಾಗ್ ತುಂಬಾ ಭಾರ ಇದೆಯಂತೆ. ಒಂದ್ ಸ್ವಲ್ಪ ಮಾರ್ಕೆಟ್ ತನಕ ಹೋಗಿ ಬರ್ತೀಯ ಕೂಸೆ? ಸರಿ ಅತ್ತೆ, ಹೋಗಿ ಬರ್ತೀನಿ. ಆಯ್ತು. ನಾನು ಹೇಳಿದೆಲ್ಲ ನೆನಪಿದೆ ತಾನೆ? ಎಲ್ಲೂ ಬಾಯ್ ಬಿಡ್ಬೇಡಿ, ಯಾರಿಗೂ ಹೇಳ್ಬೇಡಿ. ನಾನು ಮಾರ್ಕೆಟ್ಗೆ ಹೋಗಿ ಬರ್ತೀನಿ. ಸರಿ ಭಾರ್ಗೋ, ನಾವ್ ಯಾರಿಗೂ ಹೇಳಲ್ಲ, ನೀನು ಹುಷಾರು. ಅರ್ಜುನ್, ಏನು ಸಾಹೇಬ್ರು ಇತ್ತೀಚೆಗೆ ತುಂಬಾ ಮುತುವರ್ಜಿ ವಹಿಸಿ ರೆಡಿ ಆಗ್ತಿದ್ದೀರಾ? ಹುಡುಗಿ ಜೊತೆ ಔಟಿಂಗ, ಡೇಟಾ? ಅಯ್ಯೋ ಆ ಥರ ಏನಿಲ್ಲ, ಅದಕ್ಕೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೊರಟಿದ್ದೆ ಅಷ್ಟೆ. ಆದ್ರೂ ಇತ್ತೀಚೆಗೆ ಈ ಅತ್ತಿಗೆ ಮೇಲೆ ನಂಬಿಕೆ, ಪ್ರೀತಿ ಎರಡೂ ಕಮ್ಮಿ ಆಗೋಗಿದೆ ಅಲ್ವಾ ಅರ್ಜುನ್? ಅಯ್ಯೋ ಯಾಕೆ ಹಾಗಂತಿದ್ರ ಅದಕ್ಕೆ? ನಾನು ಈ ಮನೇಲಿ ನಿಮ್ಮ ಹತ್ರ ಬಿಟ್ಟು ಇನ್ಯಾರ ಜೊತೆ ಜಾಸ್ತಿ ಮಾತಾಡ್ತೀನಿ ಹೇಳಿ? ಮತ್ ಯಾಕೆ ನೀನ್ ನನ್ನ ಹತ್ರ ಮಾತೇ ಆಡ್ತಿಲ್ಲ? ಲೈಫಲ್ಲಿ ಏನೇನೋ ನಡೀತಾ ಇತ್ತು, ಅದಕ್ಕೆ ಸ್ವಲ್ಪ ತಲೆ ಕೆಟ್ಟಿತ್ತು, ಅದಕ್ಕೆ ಮಾತಾಡಿಲ್ಲ ಅಷ್ಟೆ. ಆದ್ರೂ ಮುಂಚೆ ಎಲ್ಲ ನೀನ್ ಅಷ್ಟೇ ಬಿಸಿ ಇದ್ರು ನಿನ್ನ ಲವ್ ಸ್ಟೋರಿ ಬಗ್ಗೆ ಯಾರೋ ನನ್ನ ಹತ್ರ ಹೇಳ್ತಿದ್ದೆ. ಈಗ ನೀನ್ ಅದು ಹೇಳ್ಕೊಡೋದಿಲ್ಲ. ನಾನ್ ಅಷ್ಟು ದೂರ ಆಗ್ಬಿಟ್ನ ಅರ್ಜುನ್? ಅದು ನಮ್ಮ ಲವ್ ಸ್ಟೋರಿ ಮುಗ್ದೋಯ್ತು ಅದಕ್ಕೆ. ಏನ್ ಹೇಳ್ತಿದ್ಯಾ ಅರ್ಜುನ್? ಅಂದ್ರೆ ನೀನು ಟಗರ್ ಪುಟ್ಟಿ ಬ್ರೇಕಪ್ ಮಾಡ್ಕೊಂಡ್ಬಿಟ್ರಾ? ಚಚೆ ಇಲ್ಲ ಅದಕ್ಕೆ. ಮತ್ತೆ ಅಂದ್ರೆ ಈಗ ನಾನು ಟಗರ್ ಪುಟ್ಟಿ ಲವರ್ಸ್ ಅಲ್ಲ, ಅದಕ್ಕಿಂತ ಜಾಸ್ತಿ. ಅದಕ್ಕಿಂತ ಜಾಸ್ತಿ ಅಂದ್ರೆ ಏನ್ ಅರ್ಜುನ್? ಅದು ನಾವಿಬ್ರು ಮದ್ವೆ ಆಗ್ಬಿಟ್ವಿ.